ವರ್ಕ್ ಅಂದ್ರೆ 4 ಅವರ್ಸ್ 5 ಅವರ್ಸ್ ಅಂತ ಉಂಟು. ನಾವೀಗ 5 ಅವರ್ಸ್ ಡ್ಯೂಟಿ ಮಾಡ್ತೇವೆ, ಆದ್ರೆ ಸಹ ನಮ್ಗೆ ಈಗ ಬೇಸಿಕ್ ಪೇ ಕೊಡೋದು 4 ಅವರ್ಸ್ ಇದು ಮಾತ್ರ. ಜಾಯ್ನ್ ಆಗುವಾಗಲೇ ಅವನು ಬರೆದು ಕೊಡಬೇಕು, ನನಗೆ ನಾನು ಸರ್ಕಾರದ ಈ ಸಂಬಳದ ಮೇಲೆ ನಾನು ಡಿಪೆಂಡ್ ಆಗಿಲ್ಲ, ನನಗೆ ಬೇರೆ ಇನ್ಕಮ್ ಸೋರ್ಸ್ ಇದೆ ಅಂತ ಬರೆದು ಕೊಡಬೇಕು ಅವನು. ಅಂದ್ರೆ ಒಂದು ಊರಲ್ಲಿ ಎಷ್ಟು ಜನ ಇದ್ದಾರೆ ಅವರೇ ಇರುದಲ್ಲ ಸರ್. ಯಾವಾಗಲೂ ನಾವು ಅಕೌಂಟ್ ಮಾಡಿ ಅಂತೇಳಿ ಹೇಳಿದ್ರೆ ಅವರು ಕೆಲವು ಸಲ ಪೋಸ್ಟ್ ಆಫೀಸ್ಗೆ ಬರುವುದನ್ನೇ ನಿಲ್ಲಿಸಬಹುದು. ರಾಷ್ಟ್ರೀಯ ಗ್ರಾಮೀಣ ಅಂಚೆ ನೌಕರರ ಸಂಘದ ವತಿಯಿಂದ ದೇಶಾದ್ಯಂತ ಹಮ್ಮಿಕೊಂಡಿದ್ದ ಮುಷ್ಕರ ಹಿನ್ನೆಲೆಯಲ್ಲಿ ಉಡುಪಿಯ ಪ್ರಧಾನ ಅಂಚೆ ಕಚೇರಿಯ ಮುಂಭಾಗದಲ್ಲಿ ಅಂಚೆ ನೌಕರರು ಪ್ರತಿಭಟನೆ ನಡೆಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು. ಗ್ರಾಮೀಣ ಅಂಚೆ ನೌಕರರ ಸಂಘದ ವಿಭಾಗೀಯ ಅಧ್ಯಕ್ಷ ಕೆ. ಸುರೇಶ್ ಮಾತನಾಡಿ, ನಮ್ಮ ಪ್ರಮುಖ 8 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡುತ್ತಿದ್ದೇವೆ. ನೌಕರರಿಗೆ 8 ಗಂಟೆಗಳ ಕೆಲಸ ನೀಡಿ, ನಿವೃತ್ತಿ ವೇತನ ಸೇರಿದಂತೆ ಎಲ್ಲ ಸವಲತ್ತುಗಳನ್ನು ನೀಡಬೇಕು. ಕಮಲೇಶ್ ಚಂದ್ರ ಸಮಿತಿ ವರದಿಗಳನ್ನು ಜಾರಿಗೆ ತರಬೇಕು. ಎಲ್ಲ ಶಾಖಾ ಅಂಚೆ ಕಚೇರಿಗಳಿಗೆ ಲ್ಯಾಪ್ಟಾಪ್, ಪ್ರಿಂಟರ್, ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಸೇರಿದಂತೆ ಹಲವು ಸೌಲಭ್ಯ ಒದಗಿಸಬೇಕೆಂದು ಆಗ್ರಹಿಸಿದರು. ಗ್ರಾಮೀಣ ನೌಕರರು 8 ಗಂಟೆಗಳ ಕಾಲ ಕೆಲಸವನ್ನು ಮಾಡಿದರೂ ಕೂಡ ಆವತ್ತಿನ ಕೆಲಸವನ್ನು ಮುಗಿಸಲಿಕ್ಕೆ ಆಗ್ತಾ ಇಲ್ಲ ಅಂತ, ಆಮೇಲೆ ಕಮಲೇಶ್ ಚಂದ್ರ ಸಮಿತಿ ವರದಿಯನ್ನು ಈಡೇರದೇ ಇರುವ ಶಿಫಾರಸುಗಳಾದ ವೇತನ ಪರಿಷ್ಕರಣೆ 1/1/2016ರಿಂದ ನೀಡುವುದು. ಇನ್ನೊಂದು ಬೇಡಿಕೆ 12 ವರ್ಷ, 24 ವರ್ಷ ಹಾಗೂ 36 ವರ್ಷಗಳ ಸೇವೆ ಸಲ್ಲಿಸುವವರಿಗೆ ಯಾವುದೇ ಒಂದು ಬೆಚ್ಚುವರಿ ಇಂಕ್ರಿಮೆಂಟ್ ನೀಡುವುದನ್ನು ಅಲ್ಲಿ ಸ್ಥಗಿತಗೊಳಿಸಿದ್ದಾರೆ, ಅದನ್ನು ನೀಡಬೇಕು. ಹಾಗೆಯೇ ಗ್ರ್ಯಾಚ್ಯುಟಿ ಅಮೌಂಟು 1.5 ಲಕ್ಷ ಇರುವಂಥದ್ದನ್ನು ಕೊನೆಯ ತಿಂಗಳ ವೇತನದ 16.5 ಪಟ್ಟು ನೀಡುವುದು. ಮತ್ತು ವೇತನ ಸಹಿತ ನೀಡುತ್ತಿರುವ ರಜೆಯನ್ನು 180 ದಿನಗಳವರೆಗೆ ಕೂಡಿಟ್ಟುಕೊಳ್ಳಲು ಅವಕಾಶ ನೀಡುವುದು. ಅಂದರೆ 180 ದಿನ ರಜೆ ವರೆಗೆ ಅದು ಎನ್ಕ್ಯಾಶ್ ಮಾಡಬೇಕಂತ, ವರ್ಷಕ್ಕೆ 20 ದಿವಸ ರಜೆಯನ್ನು ಕೊಡ್ತಾ ಇದ್ದಾರೆ, ಅದನ್ನು ಅಕ್ಯುಮುಲೇಟ್ ಮಾಡಬೇಕಂತ. ಹಾಗೆ ಯಾವುದೇ ನಮ್ಮ ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್ ನಮ್ಮ ನೌಕರರಿಗಿಲ್ಲ, ಅದರ ಮೊತ್ತವನ್ನು ರೂಪಾಯಿ 5 ಲಕ್ಷಕ್ಕೆ ಹೆಚ್ಚಿಸಬೇಕಂತ ಇನ್ನೊಂದು ಡಿಮಾಂಡು. ಹಾಗೆಯೇ ಸರ್ವಿಸ್ ಡಿಸ್ಚಾರ್ಜ್ ಬೆನಿಫಿಟ್ ಸ್ಕೀಮ್ನಲ್ಲಿ 3% 10% ಹೆಚ್ಚಿಸಿ ನಿವೃತ್ತಿ ವೇತನವನ್ನು ನೀಡಬೇಕೆನ್ನುವಂಥ ಇನ್ನೊಂದು ಬೇಡಿಕೆ. ಹಾಗೆಯೇ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಮತ್ತು ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಮತ್ತು ಆಧಾರ್ ತಿದ್ದುಪಡಿ ಮುಂತಾದ ಅನೇಕ ಹೆಚ್ಚುವರಿ ಕೆಲಸಗಳಿಗೆ ನೀಡುತ್ತಿರುವ ಪ್ರೋತ್ಸಾಹ ಧನವನ್ನು ಸ್ಥಗಿತಗೊಳಿಸಿ ಇದರ ಬದಲಿಗೆ ಆ ಹೆಚ್ಚುವರಿ ಕೆಲಸಗಳನ್ನು ಕೆಲಸದ ಹೊರಗೆ ಅಂದರೆ ವರ್ಕ್ಲೋಡಿಗೆ ಸೇರಿಸುವುದು. ಅಂದರೆ ನಾವು ಇನ್ಸೆಂಟಿವ್ ಅಂತ ಕೊಡ್ತಾ ಇದ್ದಾರೆ, ಅದು ನಮ್ಮ ವೇತನ ನಿಗದಿಯಾಗುವಂಥದ್ದು ವರ್ಕ್ಲೋಡ್ ಮೇಲೆ ವೇತನವನ್ನು ನಿಗದಿಪಡಿಸಿದಂಥ ಇಲಾಖೆ. ಹಾಗೆಯೇ 5ನೇದಾಗಿ ನೂತನವಾಗಿ ನೇಮಕಗೊಂಡ ನೌಕರರಿಗೆ ಕೆಲಸದ ಹೊರೆಯ ಆಧಾರದ ಮೇಲೆ ವೇತನ ನಿಗದಿಪಡಿಸಬೇಕಂತ ಡಿಮಾಂಡು. ಹಾಗೆಯೇ ನೌಕರರು ತಮ್ಮ ಸ್ವಂತ ಮೊಬೈಲ್ನಲ್ಲಿ ಇಲಾಖಾ ಕೆಲಸ ನಿರ್ವಹಿಸಲು ಒತ್ತಾಯಿಸುವುದನ್ನು ನಿಲ್ಲಿಸುವುದು. ಈಗ ನಮ್ಮ ಸ್ವಂತ ಮೊಬೈಲ್ನಲ್ಲಿ ಇಲಾಖೆಯ ಕೆಲಸವನ್ನು ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗೆಯೇ ಅವೈಜ್ಞಾನಿಕ ವ್ಯವಹಾರದ ಗುರಿ ನೀಡುತ್ತಿರುವುದನ್ನು ನಿಲ್ಲಿಸುವುದು. ಈಗ ನಮಗೆ ಗೊತ್ತು ಗುರಿಗಳಿರದ ಟಾರ್ಗೆಟ್ಗಳನ್ನು ನೀಡ್ತಾ ಇದ್ದಾರೆ, ದಿನಕ್ಕೆ ಇಷ್ಟು 100 ಅಕೌಂಟ್ ಮಾಡು, ಇಷ್ಟು ಟಾರ್ಗೆಟ್ ಮಾಡಂತ, ಅದನ್ನು ನಿಲ್ಲಿಸಬೇಕಂತ ನಮ್ಮ ಒಂದು ಬೇಡಿಕೆ. ಈ ಬೇಡಿಕೆಗೆ ಮುಷ್ಕರದ ನೋಟಿಸ್ ತಲುಪಿದ ಕೂಡಲೇ ಈಗ ನಮ್ಮ ಅಂಚೆ ವರಿಷ್ಠರಿಂದ ಈಗಾಗಲೇ ಒಂದು ಎಲ್ಲ ರಾಜ್ಯಗಳಿಗೆ ಪತ್ರ ಕೂಡ ರವಾನೆ ಆಗಿದೆ, ಯಾವುದೇ ಕಾರಣಕ್ಕೆ ಅವರಿಗೆ ಈ ಹ್ಯಾರಾಸ್ಮೆಂಟ್ ಮಾಡಬಾರ್ದಂತ ಟಾರ್ಗೆಟ್ ವಿಷಯದಲ್ಲಿ. ಹಾಗೆಯೇ ಇನ್ನೊಂದು ದರ್ಪಣನ್ನು ರದ್ದುಪಡಿಸುವ ಮೂಲಕ ಎಲ್ಲ ಶಾಖಾ ಅಂಚೆ ಕಚೇರಿಗಳಿಗೆ ಲ್ಯಾಪ್ಟಾಪ್ಸ್, ಪ್ರಿಂಟರ್ಸ್, ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ನೀಡುವಂಥದ್ದು. ಇಷ್ಟು ಪ್ರಮುಖ ಬೇಡಿಕೆಗಳು. ಸಿಬ್ಬಂದಿ ಮನೀಷಾ ಮಾತನಾಡಿ, ನಾವು 5 ಗಂಟೆ ಕೆಲಸ ಮಾಡಿದರೂ ಕೇವಲ 4 ಗಂಟೆ ಕೆಲಸಕ್ಕೆ ವೇತನ ನೀಡಲಾಗುತ್ತಿದೆ, ಇದನ್ನ ಸರಿಪಡಿಸಬೇಕು ಎಂದು ಆಗ್ರಹಿಸಿದರು. GDS ನವರಿಗೆ ಈಗ ವರ್ಕ್ ಅಂದ್ರೆ 4 ಅವರ್ಸ್ 5 ಅವರ್ಸ್ ಅಂತ ಉಂಟು. ನಾವೀಗ 5 ಅವರ್ಸ್ ಡ್ಯೂಟಿ ಮಾಡ್ತೇವೆ, ಆದ್ರೆ ಸಹ ನಮ್ಗೆ ಈಗ ಬೇಸಿಕ್ ಪೇ ಕೊಡೋದು 4 ಅವರ್ಸ್ ಇದು ಮಾತ್ರ, ಅದನ್ನೊಂದು ಕರೆಕ್ಟ್ ಮಾಡ್ಬೇಕು. ಬಟ್ ಈಗ ನಮ್ಗೆ ಹಾಫ್ ಅವರ್ಸ್ ಡ್ಯೂಟಿ ಮಾಡಿದ್ರೆ ಎಂತ ಸಹ ಸ್ಯಾಲ್ರಿ ಯಾವುದಕ್ಕೆ ಸಹ ಕೂಡ ಸಾಕಾಗುದಿಲ್ಲ. ಅದನ್ನು ಫುಲ್ ಅವರ್ ವರ್ಕ್ ಮಾಡಿ ಅಂದರೆ 8 ಅವರ್ಸ್ ತನಕ ವರ್ಕ್ ಮಾಡಿ ನಮಗೆ ಅದರ ಸ್ಯಾಲ್ರಿ ಕೊಡಬೇಕು, ಅದೊಂದು ಮಾಡಬೇಕು. ಮತ್ತು ನಮಗೆ ಇನ್ಶೂರೆನ್ಸ್ ಅದೆಲ್ಲ ಎಂತ ಇಲ್ಲ, ನಮಗೆ ಸಹ ಒಂದು ಫ್ಯಾಮಿಲಿ ಇರ್ತದೆ, ಅವರಿಗೆ ಸಹ ಒಂದು ಇದಾಗಬೇಕು. ಈಗ ನಾರ್ಮಲ್ ಕಂಪನಿಯಲ್ಲಿ ವರ್ಕ್ ಮಾಡಿದವರಿಗೆ ಕೂಡ ಉಂಟು, ಆದರೆ ನಮಗೆ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿ ನಮಗೆ ಇಲ್ಲ. ಅದೊಂದು ಹೆಲ್ತ್ ಇನ್ಶೂರೆನ್ಸ್ ಅದನ್ನೊಂದು ಇದು ಮಾಡಬೇಕಂತ ಕೇಳ್ಕೊಳ್ತೇನೆ. ಮತ್ತೋರ್ವ ಸಿಬ್ಬಂದಿ ನವ್ಯ ಮಾತನಾಡಿ, ಕೆಲಸದಲ್ಲಿ ಅವೈಜ್ಞಾನಿಕ ಗುರಿಯನ್ನ ನೀಡುತ್ತಿರುವ ಕಾರಣ ನೌಕರರು ತೀವ್ರ ಒತ್ತಡಕ್ಕೆ ಒಳಗಾಗುತ್ತಿದ್ದಾರೆ. ಇಷ್ಟು ಶ್ರಮ ವಹಿಸಿ ದುಡಿದರೂ ಇಲಾಖೆಯಲ್ಲಿ ನಮಗೆ ಸಿಗಬೇಕಾದ ಸವಲತ್ತುಗಳು ಸಿಗುತ್ತಿಲ್ಲ ಎಂದು ಬೇಸರ ಹೊರಹಾಕಿದರು. ಟಾರ್ಗೆಟ್ ಅದು ಇದು ಅಂತೇಳಿ ಅನ್ಸೈಂಟಿಫಿಕ್ ಆಗಿ ಟಾರ್ಗೆಟ್ಗಳನ್ನು ಕೊಡೋದಾಗ್ಲಿ, ಒಂದೊಂದು ಸಲ ಟಾರ್ಗೆಟ್ ಹೇಗಿರುತ್ತೆ ಅಂತ ಹೇಳಿದರೆ ಇಷ್ಟು ದಿನದಲ್ಲಿ 50 ಮಾಡಬೇಕು, ಇಷ್ಟು ದಿನದಲ್ಲಿ 100 ಮಾಡಿ, ಈಗ 1 ವರ್ಷದಲ್ಲಿ 300 ಅಕೌಂಟ್ ಮಾಡಿ ಅಂತೇಳಿ ಒಂದು ಫಿನಾನ್ಷಿಯಲ್ ಇಯರಲ್ಲಿ ಹೇಳಿರ್ತಾರೆ.
ಆದರೆ ನಾವು ನಮ್ಮ ಶಕ್ತಿಗೆ ಮೀರಿ ಪ್ರಯತ್ನ ಪಟ್ಟು ಮಾಡಿರ್ತೇವೆ. ಆದರೆ ಅಂದರೆ ಒಂದು ಊರಲ್ಲಿ ಎಷ್ಟು ಜನ ಇದ್ದಾರೆ ಅವರೇ ಇರೋದಲ್ಲ ಸರ್. ಯಾವಾಗಲೂ ನಾವು ಅಕೌಂಟ್ ಮಾಡಿ ಅಂತೇಳಿ ಹೇಳಿದರೆ ಅವರು ಕೆಲವು ಸಲ ಪೋಸ್ಟ್ ಆಫೀಸಿಗೆ ಬರುವುದನ್ನೇ ನಿಲ್ಲಿಸ್ಬೋದು. ಗ್ರೂಪ್ ಸಿ ನೌಕರರ ಸಂಘದ ಕಾರ್ಯದರ್ಶಿ ಮಾತನಾಡಿ, ಸುಮಾರು 4 ಲಕ್ಷ ಜನರು ಜಿಡಿಎಸ್ ನೌಕರರಿಗಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ವೈದ್ಯಕೀಯ ಹಾಗೂ ವಿಮಾ ಸೌಲಭ್ಯ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಸ್ನೇಹಿತರೆ, GDS ನೌಕರರ ಪಾಡು ತುಂಬ ದಯನೀಯವಾಗಿದೆ. ನಮ್ಮ ಇಲಾಖೆಯಲ್ಲಿ ಅವರಿಗೆ 8 ಗಂಟೆಯ ಕೆಲಸ ಇಲ್ಲ, ಅವರಿಗೆ ಇರುವಂಥದ್ದು 4 ಗಂಟೆಯ ಕೆಲಸ. ಹೆಸರಿಗೆ ಸರ್ಕಾರದ ಕೆಲಸ ಅಂತ ಹೇಳ್ತಾರೆ. ಅವರಿಗೆ ಯಾವ ರೀತಿ ಆಗ್ತದೆ ಅಂದರೆ, ಬೆಳಿಗ್ಗೆ ಬಂದವನು 9 ಗಂಟೆಯಿಂದ 11 ಗಂಟೆವರೆಗೆ ಕೆಲಸ ಮಾಡಬೇಕು, ಮತ್ತು ಮನೆಗೆ ಹೋಗುವಂಥ. ಆಮೇಲೆ ಸಂಜೆ ನೀನು ಮತ್ತೆ 2 ಗಂಟೆಗೆ ಬಾ, ಮತ್ತೆ ಒಂದು 2 ಗಂಟೆ ಕೆಲಸ ಮಾಡಿ ಮನೆಗೆ ಹೋಗು. ಮಧ್ಯದಲ್ಲಿ ನಿನಗೆ ಬೇಕಾದ ಕೆಲಸ ಮಾಡು. ಜಾಯ್ನ್ ಆಗುವಾಗಲೇ ಅವನು ಬರೆದು ಕೊಡಬೇಕು, ನಾನು ಸರ್ಕಾರದ ಈ ಸಂಬಳದ ಮೇಲೆ ನಾನು ಡಿಪೆಂಡ್ ಆಗಿಲ್ಲ, ನನಗೆ ಬೇರೆ ಇನ್ಕಮ್ ಸೋರ್ಸ್ ಇದೆ ಅಂತ ಬರೆದು ಕೊಡಬೇಕು ಅವನು. ಸೊ ಈ ರೀತಿ ಒಂದು ಪರಿಸ್ಥಿತಿ GDS ನೌಕರರದ್ದಿದೆ ಸರ್. ಇದು ಒಂದು ಬ್ರಿಟಿಷರ ಕಾಲದ ಪದ್ಧತಿ, ಅದನ್ನೇ ಸರ್ಕಾರ ಇಲಾಖೆ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಇದರ ವಿರುದ್ಧವಾಗಿ ನಾವು ಎಲ್ಲ GDS ನೌಕರರನ್ನು ನಾವು 8 ಗಂಟೆ ಡ್ಯೂಟಿ ಕೊಡಬೇಕು, ಅವರಿಗೆ ಅದಕ್ಕೆ ತಕ್ಕದಾದಂತಹ ಕನಿಷ್ಠ ವೇತನವನ್ನು ಕೊಡಬೇಕು ಅನ್ನೋದೊಂದು ಮುಖ್ಯ ಉದ್ದೇಶ. ಎರಡನೇದು, ನಮ್ಮ ಈ GDS ನೌಕರರು ಏನಿದ್ದಾರೆ ಅವರಿಗೆ ಕೊಡುವಂಥ ಸಂಬಳ ಸ್ಯಾಲರಿ ಅಲ್ಲ, ಅದು ಕೊಡುವುದು ಒಂದು TRCA ಅಂತ, ಟೈಮ್ ರಿಲೇಟೆಡ್ ಕಂಟಿನ್ಯೂಟಿ ಅಲವೆನ್ಸ್ ಅಂತ. ಅಂದರೆ ಅವ್ರು ಎಷ್ಟು ಕೆಲಸ ಮಾಡ್ತಾರೆ, ಒಂದು 10 SB ಡೆಪಾಸಿಟ್ ತಗೊಂಡ್ರೆ ಇಷ್ಟು ಪಾಯಿಂಟ್ ಅಂತ, ಪಾಯಿಂಟ್ ಸಿಸ್ಟಮಲ್ಲಿ ಕೊಡುವಂಥ ಸಂಬಳ. ಸ್ನೇಹಿತರೆ, ಆ ಒಂದು ಕೆಲಸ ಮಾಡಿಸ್ತಿದ್ದಾರೆ. ಈಗ ರೀಸೆಂಟಾಗಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅನ್ನೋದು ಡಿಪಾರ್ಟ್ಮೆಂಟಿಗೆ ಬಂದಿದೆ. ಅದೇ ರೀತಿ ಆಧಾರ್ನ ಸರ್ವಿಸನ್ನು ಕೊಡ್ತಿದ್ದಾರೆ. ಸೊ ಈ ಎಲ್ಲ ಕೆಲಸಗಳನ್ನೇನು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನಲ್ಲಿ ತುಂಬ ಕೆಲಸ ಮಾಡ್ತಿದ್ದಾರೆ. ರೀಸೆಂಟಾಗಿ ಆಧಾರ್ ಎನೇಬಲ್ಡ್ ಪೇಮೆಂಟ್ ಅಂತ ಇದೆ, ವಿಡ್ರಾವಲನ್ನು ಕೊಡ್ತಾ ಇದ್ದಾರೆ. ಬೇರೆ ಬ್ಯಾಂಕಿನ ವಿಡ್ರಾವಲನ್ನು ಕೂಡ ಪೋಸ್ಟ್ ಆಫೀಸಲ್ಲಿ ಕೊಡ್ತಾ ಇದ್ದಾರೆ. ಈಗ ಗೃಹಲಕ್ಷ್ಮಿ ಬರ್ತಾ ಇದೆ, ಅದರ ವಿಡ್ರಾವಲನ್ನು ಕೂಡ ನಮ್ಮ BPMಗಳು, ನಮ್ಮ GDS ನೌಕರರು ವಿಡ್ರಾವಲ್ ಕೊಡ್ತಿದ್ದಾರೆ. ಆದರೆ ಈ ಎಲ್ಲ ಕೆಲಸಗಳು ಅವರ ವರ್ಕ್ ಲೋಡಿಗೆ ಕೌಂಟ್ ಆಗ್ತಾ ಇಲ್ಲ. ನಮ್ಮ ಮುಖ್ಯ ಬೇಡಿಕೆ ಅದು ಕೂಡ ಇದೆ. IPPBಯಲ್ಲಿ ಅವರು ಏನೆಲ್ಲ ಕೆಲಸ ಮಾಡ್ತಿದ್ದಾರೆ ಅದೆಲ್ಲವೂ ಕೂಡ ವರ್ಕ್ ಲೋಡಿಗೆ ಬರಬೇಕು ಅನ್ನೋದು ಮುಖ್ಯ ಬೇಡಿಕೆಯಾಗಿದೆ. ಪ್ರೈವೇಟಲ್ಲಿ ಕೆಲಸ ಮಾಡುವವರಿಗೆ, ಸ್ಟೇಟ್ ಗೌರ್ಮೆಂಟಲ್ಲಿ ಕೆಲಸ ಮಾಡುವವರಿಗೆ ಇನ್ಶೂರೆನ್ಸ್ ಇದೆ. ಏನಾದರೂ ಆದರೆ ಇವತ್ತು ನಮ್ಮ ವಿಭಾಗದ ಒಂದು BPMಗೆ ಇವತ್ತು ಸಣ್ಣ ಆಕ್ಸಿಡೆಂಟ್ ಆಯಿತು, ಅವರ ಕಣ್ಣಿಗೆ ಏನೋ ತಾಗಿದೆ, ಬಟ್ ನಮ್ಮಲ್ಲಿ ಇನ್ಶೂರೆನ್ಸ್ ಇಲ್ಲ. ನಮ್ಮ ಇಲಾಖಾ ನೌಕರಿಗೆ ಇನ್ಶೂರೆನ್ಸ್ ಇದೆ, ಬಟ್ GDS ನೌಕರಿಗೆ ಯಾವುದೇ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನೋದಿಲ್ಲ. ಸೊ ನಮ್ಮ ಮುಖ್ಯ ಬೇಡಿಕೆ ಏನಂದರೆ, ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುವಾಗ ಅವ್ರಿಗೆ ಏನಾದರೂ ಆದರೆ, ಕೆಲಸ ಮಾಡುವಾಗ ಏನಾದರೂ ಕೂಡ ಇಲಾಖೆಯಿಂದ ಏನು ಕೂಡ ಸಿಗುವುದಿಲ್ಲ. ಮಿನಿಮಮ್ ಒಂದು 10,000ದಷ್ಟು ಏನೋ ಕವರೇಜ್ ಇರುವಂಥದ್ದು. ಹಾಗಾಗಿ ಎಲ್ಲ GDS ನೌಕರರಿಗೆ ವೈದ್ಯಕೀಯ ಏನು ಸೌಲಭ್ಯ ಇದೆ, ಮೆಡಿಕಲ್ ಅಲವೆನ್ಸ್ ಅಥವಾ ಮೆಡಿಕಲ್ ರೀಇಂಬರ್ಸ್ಮೆಂಟ್ ಅಥವಾ ಕ್ಯಾಶ್ಲೆಸ್ ಟ್ರೀಟ್ಮೆಂಟಿನ ಒಂದು ಇದನ್ನು ಮಾಡಿಕೊಡಬೇಕು. ಸುಮಾರು 4 ಲಕ್ಷದಷ್ಟು ಜನ GDS ನೌಕರರು ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನರಿರುವಾಗ ಒಂದು ಗ್ರೂಪ್ ಇನ್ಶೂರೆನ್ಸ್ ಟೈಪ್ ಮಾಡಿ ಹೆಲ್ತ್ ಇನ್ಶೂರೆನ್ಸ್ ಅನ್ನು ಕೂಡ ಕೊಡಬೇಕು ಅನ್ನೋದು ಮುಖ್ಯ ಬೇಡಿಕೆಯಾಗಿದೆ. ಈ ವೇಳೆ ನೌಕರರು ಘೋಷಣೆಗಳನ್ನ ಕೂಗಿ ಬೇಡಿಕೆ ಈಡೇರಿಸಲು ಸರ್ಕಾರಕ್ಕೆ ಆಗ್ರಹಿಸಿದರು. ಗ್ರಾಮೀಣ ಅಂಚೆ ನೌಕರರ ಸಂಘದ ಪದಾಧಿಕಾರಿಗಳು, ಸಿಬ್ಬಂದಿ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.